ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಫ್ಯಾಮಿಲಿ ಟ್ರಿಪ್ ಅಂದ್ಬಿಟ್ಟು ಕಾಶಿಗೆ ಹೋಗಿದ್ವಿ. ಸೊ ನಮ್ಮ ಪಯಣ ಹೇಗಿತ್ತು, ನಾವು ಯಾವ್ಯಾವ ರೀತಿ ಹೋಗಿ ಬಂದ್ವಿ ಅನ್ನೋದನ್ನ ಇವತ್ತಿನ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿರೋ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸೊ ನಾವು ಇಂದೂರಿಗೆ ಬಂದು 2 ಡೇಸ್ ರೆಸ್ಟ್ ಆದಮೇಲೆ ಅಯೋಧ್ಯೆ ಹೋಗಿ ಆನಂತರ ಕಾಶಿ, ಆನಂತರ ಬಾಬಾ ಬೈದ್ಯನಾಥ್ ದೇವಸ್ಥಾನಕ್ಕೆ ಹೋಗೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಮೊದಲಿಗೆ ಅಯೋಧ್ಯೆ ಅದು ಟ್ರೈನ್ ಸಿಗಲಿಲ್ಲ. ಇವಾಗಂತೂ ಬೇಸಿಗೆ ರಜಾ ಇರೋದ್ರಿಂದ ತುಂಬಾ ಟ್ರೈನ್ಗಳೆಲ್ಲ ರಶ್ ಇರುತ್ತೆ, ಫುಲ್ಲಾಗಿತ್ತು. ಸೊ ನಮ್ಮ ಸೀಟ್ಗಳು ಕನ್ಫರ್ಮ್ ಆಗಲಿಲ್ಲ. ಹಾಗಾಗಿ ಮೊದಲಿಗೆ ಕಾಶಿಗೆ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಕಾಶಿಗೂ ಟ್ರೈನು ಬುಕ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಸ್ಲೀಪರ್ ಕೋಚ್ ಬಸ್ಸಲ್ಲೇ ಹೊರಟ್ವಿ. ಸೊ ಬುಧವಾರ ಸಂಜೆ 5 ಗಂಟೆಗೆ ಸ್ಲೀಪರ್ ಕೋಚ್ ಬಸ್ ಇತ್ತು. ಬಟ್ ಬಸ್ಸೂ 1 ಅವರ್ ಲೇಟ್ ಆಯಿತು. ಸೊ ನಾವು ಹೊರಟಾಗಲೇ 6 o'clock ಆಯಿತು. ಆನಂತರ ಮಧ್ಯದಲ್ಲಿ ಒಂದು ಡಾಬಾ ಹತ್ರ ಊಟಕ್ಕೆ ನಿಲ್ಲಿಸಿದ್ರು. ಇಲ್ಲಿ ಉತ್ತರ ಭಾರತದ ಸೈಡ್ ಸ್ಪೆಷಲ್ ಊಟ ಅಂತಂದರೆ ಚಪಾತಿ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಆಗಲಿ, ಮಧ್ಯಾಹ್ನ ಊಟಕ್ಕೆ ಆಗಲಿ, ರಾತ್ರಿ ಊಟಕ್ಕೆ ಆಗಲಿ ಚಪಾತಿ ಕಾಮನ್ ಇದ್ದೇ ಇರುತ್ತೆ. ಸೊ ನಾವು ನೈಟ್ ಊಟನ ಮುಗಿಸ್ಕೊಂಡು ಹೊರಟ್ವಿ. ಬೆಳಗ್ಗೆ 11 ಗಂಟೆ ಅಷ್ಟರೊಳಗೆ ಕಾಶಿ ರೀಚ್ ಆಗ್ತೀವಿ ಅಂತ ಹೇಳಿದರು. ಬಟ್ ಮಧ್ಯದಲ್ಲೇ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ರೇವಾ ಅನ್ನೋ ಪ್ಲೇಸಲ್ಲಿ ಟ್ರಾಫಿಕ್ ಎಲ್ಲ ಫುಲ್ ಜಾಮ್ ಆಗಿ ಬೆಳಗ್ಗೆ 6 ಗಂಟೆಗೆ ನಿಂತಿದ್ದಂಥ ಬಸ್ಸು 12 ಗಂಟೆ ತನಕ ಒಂದೇ ಪ್ಲೇಸಲ್ಲಿ ನಿಂತ್ಕೊಳ್ಳೋಂಗಾಯಿತು. ಸೊ 12 ಗಂಟೆಗೆ ಹೊರಟಿ ಮಧ್ಯದಲ್ಲಿ ಒಂದು ಹತ್ರ ಊಟಕ್ಕೆ ನಿಲ್ಲಿಸಿದ್ರು. ಸೊ ಊಟನ ಮುಗಿಸ್ಕೊಂಡು ಹೊರಟ್ವಿ. ನಮ್ಮ ಪ್ರಯಾಣದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಸಿಕ್ಕಿದ್ದು ಅಂತಂದರೆ ಪ್ರಯಾಗ್ರಾಜ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಪ್ರಯಾಗ್ರಾಜ್ ರೂಟಲ್ಲಿ ಹೋಗ್ತೀವಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಸೊ ಪ್ರಯಾಗ್ರಾಜ್ ನೋಡಿದ ತಕ್ಷಣವೇ ನನಗೂ ಒಂಥರ ಖುಷಿನೇ ಅನ್ನಿಸ್ತು. ಅಟ್ಲೀಸ್ಟ್ ನಾವು ಕುಂಭಮೇಳಕ್ಕೆ ಹೋಗಿಲ್ಲ ಅಂದರೂ ಆ ಊರು ರೂಟಲ್ಲೇ ಹೋದ್ವಿ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಪ್ರಯಾಗ್ರಾಜ್ ಅಂತ ಅಂದರೆ ಏನು ಅನ್ನೋಂಥ ಯಾರಿಗೂ ಗೊತ್ತೇ ಇರಲಿಲ್ಲ. ಬಟ್ ಈ ಕುಂಭಮೇಳ ಆದಾಗಿಂದ ಇಡೀ ವರ್ಲ್ಡಲ್ಲೇ ತುಂಬಾ ಫೇಮಸ್ ಆಗೋಯಿತು ಪ್ರಯಾಗ್ರಾಜ್ ಅಂತ ಅಂದ್ಬಿಟ್ಟು ಊರು. ನಾನು ಅಂದ್ಕೊಂಡೆ ತುಂಬ ಚಿಕ್ಕ ಸಿಟಿ ಇರಬಹುದು ಅಂತಂದ್ಬಿಟ್ಟು. ಬಟ್ ಈ ಸಿಟಿನೇ ಎಷ್ಟು ದೊಡ್ಡದು ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ಬೆಂಗಳೂರು ಅರ್ಧದಷ್ಟಿದೆ ಅಂತಲೇ ಹೇಳ್ಬೋದು. ಈ ಸಿಟಿ ಮಧ್ಯದಲ್ಲಿ ಗಂಗಾ ನದಿ ಹರಿಯುತ್ತೆ. ಬಟ್ ಗಂಗಾ ನದಿ ಅಕ್ಕಪಕ್ಕ 2 ಕಡೆನೂ ಸಿಟಿ ಸಿಗುತ್ತೆ ಪ್ರಯಾಗ್ರಾಜು. ಈ ಉತ್ತರ ಭಾರತ ಸೈಡು ಟ್ರಾವೆಲ್ ಮಾಡುವಾಗ ನನಗನ್ಸಿದ್ದು ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಟೈಪ್ ಇದೆ ಅಂತ ಅಂದ್ಬಿಟ್ಟು. ಏಕೆಂದರೆ ಎಲ್ಲಿ ನೋಡಿದ್ರೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಅಂತ ಅನ್ನಿಸ್ತಿಲ್ಲ ನನಗೆ. ನೋಡಿ, ಈ ಥರ ಪಾರ್ಕಲ್ಲಿ ಗಿಡಗಳ್ನ ಹಾಕೋದಕ್ಕೆ ಮಾಡಿದ್ದಾರೆ. ನಾನು ನೋಡಿದ ಸುಮಾರು ಒಂದು 20 ಕಿಲೋಮೀಟ್ರಷ್ಟು ನೋಡಿದ್ನೇನೋ. ಸೊ ಉದ್ದಕ್ಕೂ ಆ ಥರ ಗಿಡಗಳ್ನ ಹಾಕಿದ್ದಾರೆ. ಬಟ್ ಎಲ್ಲ ಒಣಗೋಗಿದೆ. ಜನಗಳೇ ಕೊಟ್ಟಿರೋ ಸೌಲಭ್ಯನ ಯೂಸ್ ಮಾಡ್ಕೋತಿಲ್ವೋ ಏನು ಅಂತಲೇ ಅರ್ಥ ಆಗಲಿಲ್ಲ. ಸೊ ಇದೇ ಗಂಗಾ ಮತ್ತು ಸರಸ್ವತಿ ಹಾಗೆಯೇ ಯಮುನಾ ನದಿ 3 ಸಂಗಮ ಆಗಿ ಹರಿಯುವಂಥ ಜಾಗ. ಸುಮಾರು ಒಂದು 10ರಿಂದ 15 ಕಿಲೋಮೀಟ್ರಷ್ಟು ಅಗಲ ಇದೆ. ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಸ್ವಲ್ಪನೇ ಹೋಗ್ತಾಯಿತ್ತು. ಸೊ ಇಲ್ಲಿ 2-3 ಬ್ರಿಡ್ಜಸ್ ಕಾಣಿಸ್ತಿತ್ತು. ಸೊ ನಾವು ಹೋಗ್ತಿದ್ದು ಒಂದು ಸೈಡ್ ಬ್ರಿಡ್ಜ್ ಆದರೆ ಮಧ್ಯದಲ್ಲಿ ಟ್ರೈನ್ ಹೋಗ್ತಿದ್ದಂಥ ಬ್ರಿಡ್ಜು, ಮತ್ತು ಆ ಕಡೆಗೆ ಮತ್ತೆ ವೆಹಿಕಲ್ಸ್ ಓಡಾಡೋವಂಥ ಬ್ರಿಡ್ಜು, 3 ಥರದ ಬ್ರಿಡ್ಜನ್ನು ಮಾಡಿದ್ದಾರೆ ಇಲ್ಲಿ. ಸೊ ಈ ನದಿಲಿ ಹರಿತಿರೋಂಥ ನೀರು ನೋಡಿನೇ ತುಂಬಾ ಖುಷಿ ಅನ್ನಿಸ್ತು. ಸೊ ನಾವೇ ಕುಂಭಮೇಳಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಬಂದ್ವೇನೋ ಅನ್ನೋ ಅಷ್ಟೇ ಖುಷಿ ಅನ್ನಿಸ್ತು. ಸೊ ನಾನು ಅಂತ ಅಲ್ಲ, ಪ್ರಯಾಗ್ರಾಜ್ ಬಂದರೆ ಈ ನದಿ ಹರಿತಿರೋದನ್ನು ನೋಡಿದ್ರೆ ಎಲ್ರಿಗೂ ಇದೇ ಖುಷಿ ಸಿಕ್ಕಿರುತ್ತೆ. ಸುಮಾರು 10ರಿಂದ 15 ಕಿಲೋಮೀಟರ್ನಷ್ಟು ಈ ನದಿ ಹರಿತಿದೆ. ಸೊ ಅಷ್ಟು ಅಗಲವಾಗಿ ನಮಗೆ ಕಾಣಿಸ್ತಿತ್ತು. ಇಂದೋರಿಂದ ಪ್ರಯಾಗ್ರಾಜು 901 ಕಿಲೋಮೀಟರಷ್ಟು ಡಿಸ್ಟೆನ್ಸಲ್ಲಿದೆ. ಹಾಗೆಯೇ ಇಂದೋರಿಂದ ಕಾಶಿ 954 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆಯೇ ಇನ್ನೂ ಈ ಪುಣ್ಯಕ್ಷೇತ್ರದಲ್ಲಿ ನಾಗಾ ಸಾಧುಗಳು, ಸಾಧು ಸಂತರು ವಾಸ ಮಾಡ್ತಾ ಇದ್ದಾರೆ. ಸೊ ನಾವು ಈ ಬ್ರಿಡ್ಜ್ ಮೇಲೆ ಹೋಗುವಾಗ ಕೆಳಗಡೆ ಕೆಲವೊಂದು ಋಷಿಗಳು, ಸಾಧು ಸಂತರು, ನಾಗಾ ಸಾಧುಗಳು ವಾಸ ಮಾಡೋವಂಥ ಕುಟೀರಗಳನ್ನ ನೋಡಿದೆ. ಸೊ ಇನ್ನೂ ಇಲ್ಲೇ ವಾಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಸೊ ಇದನ್ನೆಲ್ಲ ನೋಡ್ತಿದ್ದೆ. ನಿಜವಾಗ್ಲೂ ಪುಣ್ಯದ ಕ್ಷೇತ್ರ ಅಂತ ಹೇಳ್ಬೋದು. ಹಾಗೆಯೇ ನಾವು ಹೋಗ್ತಿರುವಂಥ ಕಾಶಿ ಅಥವಾ ವಾರಣಾಸಿ ಅಥವಾ ಬನಾರಸ್ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ. ಸನಾತನ ಧರ್ಮದಲ್ಲಿ ನಮ್ಮ ಹಿರಿಯರು ಕಾಶಿ ಯಾತ್ರೆ ಮಾಡ್ತಿದ್ರು. ನಮ್ಮ ಹಿರಿಯರನ್ನು ಕಾಶಿಯಲ್ಲೇ ಕೊನೆ ಉಸಿರೆಳೆದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇಂದಿಗೂ ಇದೆ. ಉತ್ತರ ಪ್ರದೇಶದ ವಾರಣಾಸಿಯ ಪಶ್ಚಿಮ ಗಂಗಾ ತಟದಲ್ಲಿ ವಿಶ್ವನಾಥ ನೆಲೆಸಿರುವಂಥ ಸ್ಥಾನ. ವಿಶ್ವಕ್ಕೆಲ್ಲ ಈಶ ಎಂಬ ನಂಬಿಕೆ, ಹಾಗಾಗಿ ಕಾಂಚಿಯ ಅಂತ ಕರೀತಾರೆ. ಸೊ ಅದೇ
ವಾರ್ಡ್ ಭಾಷೆಯಲ್ಲಿ ಕಾಶಿ ಅಂತ ಆಗಿದೆ. ಕಾಶಿ ಪುರಾಣದ ಪ್ರಕಾರ ಮುಸ್ಲಿಂ ರಾಜರ ದಬ್ಬಾಳಿಕೆಯಿಂದ ಹಲವು ಬಾರಿ ದಾಳಿಗೆ ಒಳಗಾಗಿದೆ. ಇಲ್ಲಿನ ದೇವಸ್ಥಾನವನ್ನು ನಾಶ ಮಾಡಿ ಮಸೀದಿಯನ್ನು ನಿರ್ಮಿಸಿದರು. ಮುಸ್ಲಿಂ ಆಡಳಿತದ ನಂತರ ಹಿಂದೂ ರಾಜರ ಆಡಳಿತದಲ್ಲಿ ದೇವಸ್ಥಾನವನ್ನು ಪುನರುತ್ಖನನ ಮಾಡಲಾಯಿತು. ಹಾಗಾಗಿ ಜ್ಞಾನವ್ಯಾಪಿ ಮಸೀದಿಯ ಪಕ್ಕದಲ್ಲಿ ದೇವಸ್ಥಾನವನ್ನು ಕಟ್ಟಲಾಯಿತು. ಈ ಲಿಂಗವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಮೇಲ್ಭಾಗ ಪರಶಿವನ ಭಾಗ, ಮಧ್ಯಭಾಗ ವಿಷ್ಣುವಿನ ಭಾಗ, ಹಾಗೆ ಕೆಳಭಾಗ ಬ್ರಹ್ಮದೇವರ ಭಾಗ ನಂಬಲಾಗಿದೆ. ಜ್ಞಾನವ್ಯಾಪಿ ಎಂಬ ಬಾವಿಯ ಒಳಗೆ ಮುಸ್ಲಿಂ ದಬ್ಬಾಳಿಕೆಯಿಂದ ತಪ್ಪಿಸಿಕೊಳ್ಳಲು ಈ ಲಿಂಗವನ್ನು ಇಟ್ಟಿದ್ರಂತೆ. ಈ ಲಿಂಗವು ಕಪ್ಪು ಕೃಷ್ಣಶಿಲೆಯದಾಗಿದೆ. ಬಾವಿಯ ಒಳಗೆ ನೀರಿನಲ್ಲಿ ಇದ್ದಿದ್ದರಿಂದ ಈಗಲೂ ಈ ಲಿಂಗ ಜಲಾಧಾರನಾಗಿರುತ್ತಾರೆ. ಕಾಶಿ ನಗರದಲ್ಲಿ ಮರಣಿಸಿದರೆ ಪುನರ್ಜನ್ಮವಿಲ್ಲ, ಶಿವನ ಕೈಲಾಸ ಸೇರುತ್ತಾರೆ ಎಂಬ ನಂಬಿಕೆ. ಹಾಗಾಗಿ ಕಾಶಿ ನಗರದಲ್ಲಿ ಸಾಕಷ್ಟು ಆಶ್ರಮಗಳಿವೆ. ಇಲ್ಲಿ ದೇಶ ವಿದೇಶದ ಜನರು ಬಂದು ತಮ್ಮ ಕೊನೆಯ ಜೀವನ ಕಳೆದಿದ್ದಾರೆ. ಹಾಗೆ ಕಾಶಿಯಲ್ಲೇ ಕೊನೆಯ ಹೆಸರನ್ನು ಎಳೆದಿದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ಈ ಟ್ರಾವೆಲ್ ಮಾಡುವಾಗ ಈ ಹಳ್ಳಿಗಳೇ ಆಗಲಿ, ಸಿಟಿ ಸೈಡೇ ಆಗಲಿ ನೋಡ್ತಿದ್ರೆ ನಿಜವಾಗ್ಲೂ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ ಅಂತ ಅನ್ನಿಸ್ತಿತ್ತು. ನಮ್ಮ ಕಡೆ ಥರ ಮನೆ ಪಕ್ಕ ಜಾಗ ಬಿಡಬೇಕು, ಒಂದು ಮನೆಯಿಂದ ಒಂದು ಮನೆಗೆ ಗ್ಯಾಪ್ ಬಿಡಬೇಕು, ಆ ಥರ ಎಲ್ಲೂ ಇಲ್ಲ. ಪಕ್ಕನೇ ಮನೆ ಕಟ್ಕೋತಾರೆ. ಹಾಗೆಯೇ ಇಟ್ಟಿಗೆ ಗೋಡಲ್ಲಿ ಮನೆನ ಕಟ್ಕೊಂಡ್ರೆ ಒಂದು ಸೈಡ್ ಪ್ಲಾಸ್ಟಿಂಗೇ ಮಾಡ್ತಿರ್ಲಿಲ್ಲ. ನೋಡಿದ್ರೆ ಉತ್ತರ ಭಾರತ ಸೈಡ್ ತುಂಬಾ ಮಳೆ ಆಗುತ್ತೆ, ಆದ್ರೂ ಯಾರು ಪ್ಲಾಸ್ಟಿಂಗೇ ಮಾಡಿರಲ್ಲ. ಏಕೆಂದರೆ ಪಕ್ಕದ ಸೈಡ್ನವರು ಅದ್ರ ಪಕ್ಕನೇ ಮನೆ ಕಟ್ಕೋತಾರೆ. ಸೊ ಹಾಗಾಗಿ ಒಂದು ಸೈಡ್ ಪ್ಲಾಸ್ಟಿಂಗೇ ಇರ್ತಿರ್ಲಿಲ್ಲ. ಈ ಜನಗಳು, ಈ ಸರ್ಕಾರದವರು ಹಾಗೆ ವಿರೋಧ ಪಕ್ಷದವರು ಮಾತಾಡ್ತಿರೋದು ನೋಡಿದ್ರೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಿಗುವಂಥ ಅನುದಾನಕ್ಕಿಂತ ಉತ್ತರ ಭಾರತದ ರಾಜ್ಯಗಳಿಗೆ ಸಿಗ್ತಾರಂಥ ಅನುದಾನನೇ ಜಾಸ್ತಿ ಅಂತ ಹೇಳ್ತಾರೆ. ನೋಡಿದ್ರೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅನಿಸುತ್ತೆ. ಅಥವಾ ಇಲ್ಲಿನ ವಾತಾವರಣಕ್ಕೇ ಈ ಥರ ಮನೆಗಳು ಕಟ್ಕೊಂಡಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಎಂಥ ಸಿಟಿಗಳು ನೋಡಿದ್ರು ಇದೇ ಥರ ಗೋಡೆಗಳು, ಹಳ್ಳಿಗಳಲ್ಲಿ ನೋಡಿದ್ರು ಇದೇ ಥರ ಗೋಡೆಗಳೇ ನಾನಂತೂ ನೋಡಿದ್ದು. ಇದೂ ನನಗೆ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು, ಹಂಗೆ ಡಿಫ್ರೆಂಟ್ ಅನ್ನಿಸ್ತು. ಸೊ ನಾವು ಬೆಳಗ್ಗೆ 6 ಗಂಟೆಯಿಂದ ಹೆಚ್ಚು ಕಡಿಮೆ 12 ಗಂಟೆ ತನಕ ಒಂದೇ ಪ್ಲೇಸಲ್ಲಿದ್ವಿ. ಸೊ 12 ಗಂಟೆಯಿಂದ ನಮ್ಮ ಪ್ರಯಾಣವನ್ನು ಮತ್ತೆ ಶುರು ಮಾಡಿದ್ವಿ. ಅಂದ್ಕೊಂಡು ಟೈಮ್ಗೆ ರೀಚ್ ಆಗೋದಾಗಿದ್ದರೆ 11 ಗಂಟೆ ಅಷ್ಟರಲ್ಲಿ ಕಾಶಿನೇ ರೀಚ್ ಆಗಬೇಕಿತ್ತು. ಬಟ್ ನಾವು ರೀಚ್ ಆಗಿದ್ದು ಸಂಜೆ 6 ಗಂಟೆ ಅಷ್ಟಾಯಿತು. ನಿಜವಾಗ್ಲೂ ಬೆಳಕಿದ್ದಾಗ ನಾವು ಕಾಶಿನ ನೋಡೋದಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಅದೊಂದು ತುಂಬಾ ಕೊರಗು ಅಂತಲೇ ಹೇಳ್ಬೋದು. ಸೊ ನಾವು ಕಾಶಿ ಸಿಟಿನ ಎಂಟರ್ ಆದಾಗ ಸಂಜೆ 6 ಗಂಟೆ ಆಗಿತ್ತು, ಕತ್ತಲೆ ಆಗುವಂಥ ಸಮಯ. ನಾವು ಸಿಟಿನ ಸ್ವಲ್ಪ ಬೆಳಕಿದ್ದಾಗಲೇ ನೋಡಿದ್ವಿ. ಬಟ್ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡಿದ್ದು ಕತ್ತಲೆಲೇ. ಸೊ ನಾವು ಹೋಗಿದ್ದು ಟ್ರಾವೆಲ್ಸ್ನವ್ರ ಬಸ್ ಆಗಿದ್ದರಿಂದ ಟ್ರಾವೆಲ್ಸ್ ಹತ್ರನೇ ನಿಲ್ಲಿಸಿದ್ರು. ಸೊ ಅಲ್ಲಿಂದ ಆಟೋದು ಮಾಡ್ಕೊಂಡು ಹೋದ್ವಿ. ಇಲ್ಲೆಲ್ಲ ಬರೀ ಆಟೋಗಳಿಗೆ ಅಷ್ಟೇ ಹೋಗೋದಕ್ಕೆ ಸಾಧ್ಯ. ಸೊ ಮೇನ್ ರೋಡಲ್ಲಿ ಹೆವಿ ವೆಹಿಕಲ್ಸ್ ಓಡಾಡೋದಕ್ಕೆ ಮಾತ್ರ ಸಾಧ್ಯ. ಇನ್ನು ಒಳಗಡೆ ಹೋಗಬೇಕು ಅಂತಂದರೆ ಈ ಆಟೋಗಳಿಗೆ ಮಾತ್ರ ಎಂಟ್ರಿ ಇದ್ದಿದ್ದು. ಅದು ದೇವಸ್ಥಾನದ ಹತ್ತಿರಕ್ಕೆ ಮಾತ್ರ ಈ ಆಟೋಗಳು ಓಡಾಡೋದಕ್ಕೆ ಪರ್ಮಿಷನ್ ಇದ್ದಿದ್ದು. ಈ ಆಟೋ ಅಂದರೆ ಎಲೆಕ್ಟ್ರಾನಿಕ್ ಆಟೋಗಳು. ಸೊ ಪೊಲ್ಯೂಷನ್ ದೃಷ್ಟಿಯಿಂದ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಮಾಮೂಲಿ ಆಟೋಗಳಿಗೆ ಎಂಟ್ರಿ ಇತ್ತು. ಸೊ ನಾವು ಸ್ವಲ್ಪ ದೂರ ಮಾಮೂಲಿ ಆಟೋದಲ್ಲಿ ಹೋದ್ವಿ. ಆನಂತರ ಈ ಆಟೋನ ಹತ್ಕೊಂಡು ದೇವಸ್ಥಾನದ ಹತ್ತಿರಕ್ಕೆ ಹೋಗಿದ್ದು. ಸೊ ನಾವು ಯಾವುದೇ ಟ್ರಾವೆಲರ್ಸ್ ಮುಖಾಂತರ ಈ ಟ್ರಿಪ್ಪು ಮಾಡ್ತಿರೋದಲ್ಲ, ಫ್ಯಾಮಿಲಿ ಟ್ರಿಪ್ ಆಗಿರೋದ್ರಿಂದ ನಾವೇನೇ ಟ್ರೈನ್ ಟೈಮಿಂಗ್ಸ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಒಂದು ಟ್ರೈನ್ ಮಿಸ್ ಆದರೂ ನಮ್ಮ ಪ್ಲ್ಯಾನಿಂಗ್ಸ್ ಎಲ್ಲ ಫೇಲ್ ಆಗ್ತಿತ್ತು ಅಂತ ಹೇಳ್ಬೋದು. ಏಕೆಂದರೆ ಕಾಶಿಗೆ ಬೆಳಗ್ಗೆನೇ ರೀಚ್ ಆಗ್ತೀವಿ, ಸಂಜೆ ತನಕ ಇಲ್ಲಿ ನೋಡಿಕೊಂಡು ಮತ್ತೆ ನೈಟು 12 ಅಷ್ಟರಲ್ಲಿ ಅಯೋಧ್ಯೆಗೆ ಟ್ರೈನ್ ಇದ್ದಿದ್ದು. ಸೊ ನಾವು ಆ ಟ್ರೈನ್ನ ರೀಚ್ ಮಾಡಬೇಕಿತ್ತು. ಹಾಗಾಗಿ ಎಷ್ಟೊತ್ತೇ ಆಗಿರಲಿ ನಾವು ದರ್ಶನ ಮಾಡಿಕೊಂಡು ಹೊರಡಲೇಬೇಕಿತ್ತು. ದೇವಸ್ಥಾನದಿಂದ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟ್ರ್ ದೂರದಲ್ಲೇ ಬಸ್ ನಿಲ್ಲಿಸಿದ್ದು. ಸೊ ಅಲ್ಲಿಂದ ನಾವು ಆಟೋದಲ್ಲಿ ಸಿಟಿ ಒಳಗೆ ಬಂದು ಆನಂತರ ಮತ್ತೆ ಈ ಆಟೋದಿಂದ ಮತ್ತೆ ದೇವಸ್ಥಾನದ ಹತ್ರ ಹೋಗಿದ್ದು. ಫಸ್ಟ್ ಆಫ್ ಆಲ್ ಸ್ವಲ್ಪ ಲ್ಯಾಂಗ್ವೇಜು ಮತ್ತು ಸ್ವಲ್ಪ ನಾಲೆಡ್ಜ್ ಇದ್ದವ್ರು ಮಾತ್ರ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಟ್ರಿಪ್ ಮಾಡೋದಕ್ಕೆ ಸಾಧ್ಯ. ಸೊ ಎರಡೂ ಗೊತ್ತಿಲ್ಲ ಅಂತಂದರೆ ಟ್ರಾವೆಲರ್ಸ್ ಮುಖಾಂತರನೇ ಬರೋದು ತುಂಬಾ ಬೆಟರು ಈ ಪ್ಲೇಸ್ಗಳಿಗೆಲ್ಲ. ಇಲ್ಲಾಂದರೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ.
ನಮ್ಮ ತಂಗಿ ಹಸ್ಬೆಂಡ್ಗೆ ಇಲ್ಲೆಲ್ಲ ಚೆನ್ನಾಗಿ ಪರಿಚಯ ಇದ್ದಿದ್ದರಿಂದ ಸೊ ಕಾಂಟ್ಯಾಕ್ಟ್ಗಳು ಚೆನ್ನಾಗಿತ್ತು. ಹಾಗಾಗಿ ಒಂದು ರೂಮ್ ಮಾಡ್ಕೊಳ್ಳೋದೇ ಆಗಲಿ, ಸೊ ನಾವು ಟ್ರಾವೆಲ್ ಮಾಡುವಾಗಲೇ ಆಗಲಿ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸೊ ತುಂಬಾ ದೊಡ್ಡ ಪ್ಲೇಸ್ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ ಎಷ್ಟು ದೊಡ್ಡದನ್ನಿಸ್ತು, ಕಾಶಿನೂ ಅಷ್ಟೇ ತುಂಬಾ ದೊಡ್ಡದನ್ನಿಸ್ತು. ಇದರಲ್ಲಿ ಮೇನ್ಲಿ ಹೇಳ್ಬೇಕಂತಂದರೆ ಹೆಸರಲ್ಲೇ ಬಂದಿರೋ ಥರ ಬನಾರಸ್ ಅಂತ ಹೆಸರಿರೋದ್ರಿಂದ ಸೊ ಬನಾರಸಿ ಸ್ಯಾರೀಸು ಇಲ್ಲಂತೂ ತುಂಬಾ ಫೇಮಸ್ಸು. ಸೊ ಆಟೋದವ್ರು ಹೇಳಿದ ಪ್ರಕಾರ ಬನಾರಸ್ ಸ್ಯಾರೀಸ್ ಮಾಡೋ ಫ್ಯಾಕ್ಟ್ರಿನೇ ಇದೆ ಅಂತ ಅಂದ್ಬಿಟ್ಟು. ಬಟ್ ನಮಗೆ ಅದನ್ನೆಲ್ಲ ಶಾಪಿಂಗ್ ಮಾಡೋವಷ್ಟು ಟೈಮೇ ಸಿಗಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹಿಂದೂಗಳು ಸ್ವಲ್ಪ ವಯಸ್ಸು ಆದಮೇಲೆ ತಮ್ಮ ಕೊನೆಯ ಜೀವನವನ್ನು ಇಲ್ಲಿ ಕಳೆಯೋದಕ್ಕೆ ಅಥವಾ ಕೊನೆಯ ಜೀವನದಲ್ಲಿ ಈ ದೇವಸ್ಥಾನವನ್ನು ಹೋಗಿ ಬರಬೇಕು ಅನ್ನೋದು ವಾಡಿಕೆ ಎಲ್ರಿಗೂ ಗೊತ್ತಿದೆ. ಸೊ ನಮ್ಮಮ್ಮ ನಮ್ಮ ಅವ್ರಿಗೆ ಹೋಗೋವಂಥ ಏಜ್ ಆಗಿತ್ತು. ಬಟ್ ನನ್ನ ತಂಗಿ ಸ್ವಲ್ಪ ಚಿಕ್ಕ ಏಜ್ ಇದ್ದಿದ್ದರಿಂದ ನಾವು ಮತ್ತೆ ಇನ್ನೊಂದು ಸಲ ಈ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನೋದು ಇದೆಯೇನೋ. ಹಾಗಾಗಿ ನಮಗೆ ಸಂಪೂರ್ಣವಾಗಿ ಬೆಳಗಿನ ಸಮಯದಲ್ಲಿ ನೋಡೋದಕ್ಕೆ ಅವಕಾಶ ಸಿಗಲಿಲ್ಲ. ಸೊ ಇದೇ ಈ ವಿಧಿ ಲಿಖಿತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ. ಆದ್ರೂ ನನಗಂತೂ ತುಂಬಾ ಬೇಜಾರಿದೆ. ಸೊ ಇನ್ನು ಸ್ವಲ್ಪ ಹೊತ್ತು ಕಾಶಿನಲ್ಲಿ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು. ಈ ಕಾಶಿ ನಗರ ಎಷ್ಟು ಚಿಕ್ಕದಿದೆ ಅಂತ ಅಂದರೆ ಅಕ್ಕಪಕ್ಕ ನಿಂತ್ಕೊಂಡು ಇಬ್ಬರೂ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಿಕ್ಕ ಚಿಕ್ಕ ರೋಡುಗಳಲ್ಲಿ ಈ ರಿಕ್ಷಾಗಳು ಅಂದರೆ ಎಲೆಕ್ಟ್ರಿಕ್ ಆಟೋಗಳು ಹೋಗ್ತಿರುತ್ತೆ. ಎಷ್ಟು ಚಿಕ್ಕ ಚಿಕ್ಕ ರೋಡುಗಳಲ್ಲಿ ಟ್ರಾವೆಲ್ ಮಾಡ್ತೀವಿ ಅನ್ನೋದಕ್ಕೆ ಈ ವಿಡಿಯೋನ ಹಾಕಿರೋದು. ಅಷ್ಟು ಚಿಕ್ಕ ಚಿಕ್ಕ ರೋಡುಗಳಲ್ಲಿ ಈ ಆಟೋಗಳನ್ನ ಓಡಿಸ್ತಿರ್ತಾರೆ. ನೋಡೋದಕ್ಕೆ ನಮಗೇ ಭಯ ಅನಿಸುತ್ತೆ. ಸೊ ಸ್ವಲ್ಪ ದೂರ ಮಾಮೂಲಿ ಆಟೋದಲ್ಲಿ ಬಂದು ಆನಂತರ ಈ ಆಟೋದಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದಂಥ ರೂಮ್ಗೆ ಬಂದು ತಲುಪಿದ್ವಿ. ಸೊ ನಾವು 6 ಗಂಟೆಗೆ ಕಾಶಿ ಸಿಟಿನ ರೀಚ್ ಮಾಡಿದ್ರು. ನಾವು ರೂಮ್ಗೆ ಬರೋ ಅಷ್ಟರಲ್ಲಿ 7 o'clock ಆಯಿತು. ಸೊ 1 hour ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಅಷ್ಟರಲ್ಲೇ ಗಂಗಾರತಿ ಮುಗ್ದಿತ್ತು. ಹೆಚ್ಚು ಕಡಿಮೆ 6:30ಯಿಂದ ಗಂಗಾರತಿ ಇರುತ್ತಂತೆ. ಸೊ ನಾವು ಅಲ್ಲಿ ರೀಚ್ ಆದಾಗಲೇ 7 ಗಂಟೆ ಆಗಿಬಿಟ್ಟಿತ್ತು. ಸೊ ಲಗೇಜ್ನೆಲ್ಲ ಇಟ್ಟು ದೇವಸ್ಥಾನದ ಹತ್ರ ಬರೋ ಅಷ್ಟರಲ್ಲಿ ಗಂಗಾರತಿ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದವರೆಲ್ಲ ಸಿಕ್ಕಿದ್ರು. ನಮಗೆ ತುಂಬಾ ಬೇಜಾರು ಅನ್ನಿಸ್ತು. ಹಾಗೆಯೇ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಯಾಕೆಂದರೆ 12 ಗಂಟೆ ಅಷ್ಟರಲ್ಲಿ ನಮಗೆ ಅಯೋಧ್ಯೆ ಟ್ರೈನ್ ಇದ್ದಿದ್ದರಿಂದ ಬೇಗನೆ ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಹಾಗಾಗಿ ದೇವಸ್ಥಾನದ ಹತ್ತಿರಕ್ಕೇ ಇರುವಂತಹ ಹೋಟೆಲಲ್ಲೇ ರೂಮ್ನ ಮಾಡಿದ್ವಿ. ಜಸ್ಟು ಲಗೇಜನ್ನು ಇಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರ ತನಕ 1-2 hours ತನಕ ನಮ್ಮ ಲಗೇಜನ್ನು ಇಡೋದಕ್ಕಷ್ಟೇ ನಮಗೆ ರೂಮ್ ಬೇಕಾಗಿದ್ದು. ಹಾಗಾಗಿ ದೇವಸ್ಥಾನದ ಹತ್ತಿರದಲ್ಲೇ ಇರುವಂತಹ ಹೋಟೆಲ್ನ ಬುಕ್ ಮಾಡಿದ್ವಿ. ಅಲ್ಲಿನ ತನಕ ಈ ಆಟೋನೂ ಸಹಿತ ಬರಲಿಲ್ಲ. ಸೊ ಸ್ವಲ್ಪ ದೂರ ನಡ್ಕೊಂಡೇ ಹೋದ್ವಿ. ಆನಂತರ ಹೋಟೆಲ್ನವರೇ ಒಂದು ಹುಡುಗನ ಕಳಿಸ್ಬಿಟ್ಟು ನಮ್ಮನ್ನು ಕರೆಸ್ಕೊಂಡ್ರು. ಇಲ್ಲ ಅಂತಂದರೆ ಆ ಸಂದಿಲೆಲ್ಲ ನಾವು ರೂಮ್ನ ಹುಡ್ಕೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ನಾವು ರೂಮ್ ರೀಚ್ ಆದಾಗಲೇ 7:30 ಅಷ್ಟು ಆಗಿತ್ತು. ಎಷ್ಟು ಚಿಕ್ಕ ಚಿಕ್ಕ ಅಂಗಡಿಗಳು, ಹಾಗೆಯೇ ಇಲ್ಲೆಲ್ಲ ಮನೆಗಳಲ್ಲಿ ಲಾಡ್ಜಿಂಗ್ ಮಾಡಿರ್ತಾರೆ. ಯಾಕೆಂದರೆ ದಿನ ಬೆಳಗ್ಗೆ ಟೂರಿಸ್ಟ್ಸು ಬರೋವಂಥ ಪ್ಲೇಸ್ ಆಗಿರೋದ್ರಿಂದ ಮನೆಗಳಲ್ಲಿ ಲಾಡ್ಜಿಂಗ್ ಮಾಡಿರ್ತಾರೆ ಅನಿಸುತ್ತೆ. ಅಷ್ಟು ಚಿಕ್ಕ ಚಿಕ್ಕ ಅಂತ ಲಾಡ್ಜಸ್ಸು ಇದ್ದಿದ್ದು ಇಲ್ಲಿ. ನಾವು ಇದ್ದಂಥ ಲಾಡ್ಜೂ ಅಷ್ಟೇ ಅಗಲ ಕಡಿಮೆ ಇರುತ್ತೆ, ಆದರೆ ಸ್ಟೇರ್ಸ್ ಜಾಸ್ತಿ ಇತ್ತು. ಸೊ ಚಿಕ್ಕ ಚಿಕ್ಕದಾಗಿದ್ರೂ ರೂಮ್ಗಳು ತುಂಬಾ ಚೆನ್ನಾಗಿ ಕ್ಲೀನಾಗಿ ಇತ್ತು. ಸೊ ನಮ್ಮ ಲಗೇಜನ್ನೆಲ್ಲ ಇಟ್ವಿ. ಕಾಶಿಗೆ ಬಂದಮೇಲೆ ಗಂಗಾ ಸ್ನಾನ ಮಾಡಲೇಬೇಕಲ್ವ. ಸೊ ಗಂಗಾ ಸ್ನಾನನ ಮಾಡಿಕೊಂಡು ಅಲ್ಲೇ ಮೊಬೈಲ್ನೆಲ್ಲ ಇಡೋ ಕೌಂಟ್ ಇರುತ್ತಲ್ವ. ಸೊ ಅಲ್ಲೇ ಒದ್ದೆ ಬಟ್ಟೆನೆಲ್ಲ ಇಟ್ಬಿಟ್ಟು ಆನಂತರ ದೇವಸ್ಥಾನದ ದರ್ಶನ ಮಾಡೋಣ ಅಂದ್ಕೊಂಡ್ವಿ. ಸೊ ನಮ್ಮ ರೂಮಿಂದನೂ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಇತ್ತು ದೇವಸ್ಥಾನ. ಸೊ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಹಾಕ್ಕೊಳ್ಳೋಂಥ ಬಟ್ಟೆನ ತಗೊಂಡು ಸೊ ಸ್ವಲ್ಪ ದೂರ ಬಂದ ತಕ್ಷಣವೇ ನಮಗೆ ಈ ಸರ್ಕಲ್ ಸಿಕ್ತು. ಏಕೆಂದರೆ ಎಷ್ಟು ಕನ್ಫ್ಯೂಸಿಂಗ್ ಆಗಿತ್ತು ಈ ರೋಡ್ಗಳು ಅಂತಂದರೆ ಎಲ್ಲ ರೋಡ್ಗಳು ಸೇಮೇ ಕಾಣಿಸ್ತಿತ್ತು. ಬಟ್ ನಾವು ಯಾವುದಾದ್ರೂ ಒಂದು ಮಾರ್ಕ್ನ ಮಾಡಿಕೊಂಡು ಹೋಗಬೇಕಿತ್ತು. ಏಕೆಂದರೆ ನಮಗೆ ಯಾವುದೇ ಗೈಡ್ ಇರಲಿಲ್ಲ. ಹಾಗಾಗಿ ನಾವೇ ಅದು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವೇ ಒಂದು ಗುರುತಿನ ಮೇಲೆ ಹೋಗಬೇಕಿತ್ತು.
ಕಾಶಿ ಜೊತೆಗೆ ಅಯೋಧ್ಯೆ ಹಾಗೆ ಬಾಬಾ ಬೈದ್ಯನಾಥ ಕ್ಷೇತ್ರಕ್ಕೂ ಹೋಗಿದ್ವಿ. ಬಟ್ ಇಲ್ಲಿ ಇದ್ದಷ್ಟು ಬ್ಯುಸಿ ಬೇರೆ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಜನ ಇತ್ತು. ನಾವು ಈ ನದಿ ಹತ್ರ ಬಂದಾಗ ಹೆಚ್ಚು ಕಡಿಮೆ 7:30 7:45 ಅಷ್ಟು ಆಗಿತ್ತು ಟೈಮು. ಅಷ್ಟು ಟೈಮಲ್ಲೂ ಇಷ್ಟು ಜನ ಇತ್ತು. ಹಾಗೆಯೇ ಅಷ್ಟೇ ಜನ ಸ್ನಾನನ ಮಾಡ್ತಾಯಿದ್ರು. ಮೋದಿಯವರು ಬಂದಮೇಲೆ ಕಾಶಿನೆಲ್ಲ ತುಂಬಾ ಇಂಪ್ರೂವ್ ಮಾಡಿ ಕಾಶಿ ಕಾರಿಡಾರ್ ಎಲ್ಲ ಮಾಡಿದ್ಮೇಲೆ ಇಷ್ಟು ನೀಟಾಗಿ ಇಷ್ಟು ಸೌಲಭ್ಯಗಳು ಇಲ್ಲಿ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಇಷ್ಟು ಜನ ಇದ್ರೂ ಅಷ್ಟೇ ಕ್ಲೀನಾಗಿದೆ. ಬೇರೆ ಕಡೆ ಆಗಿದ್ದರೆ ಇಷ್ಟೊಂದು ಜನ ಇರೋ ಹತ್ರ ಎಷ್ಟು ಗಲೀಜಿರಬೇಕಿತ್ತು. ಬಟ್ ತುಂಬಾ ಕ್ಲೀನಾಗಿದೆ ಕಾಶಿ. ಸೊ ಕಾಶಿ ಸುತ್ತಮುತ್ತ ದೇವಸ್ಥಾನದ ಹತ್ರ ಎಲ್ಲ ತುಂಬ ಕ್ಲೀನಿಂಗಾಗಿರಬೇಕು ಅಂತಲೇ ಅದಕ್ಕೋಸ್ಕರ ತುಂಬಾ ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ದಾರೆ ಮೋದಿ ಬಂದ ಮೇಲೆ. ಸೊ ಅದೆಲ್ಲ ಫಲ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಇಷ್ಟು ಜನ ಇದ್ರೂ ಅಷ್ಟು ಕ್ಲೀನಾಗಿದೆ ಗಂಗಾ ನದಿ, ಹಾಗೆಯೇ ದೇವಸ್ಥಾನ ಸುತ್ತಮುತ್ತನೂ. ಸೊ ನಮಗೆ ನೈಟು ಟೈಮಲ್ಲಿ ಸಿಕ್ಕಂಥ ದೃಶ್ಯ ಇದು, ಗಂಗಾ ನದಿಯ ಅಕ್ಕಪಕ್ಕ ಹಾಗೆಯೇ ದೇವಸ್ಥಾನದ ಹತ್ತಿರ ಇರೋವಂಥ ದೃಶ್ಯಗಳು ಇವೆಲ್ಲ. ಸೊ ಬೋಟಿಂಗ್ ಅಂತೂ ತುಂಬಾ ಇತ್ತು. ಏಕೆಂದರೆ ಗಂಗಾ ಆರತಿ ಮಾಡುವಾಗ ಬೋಟಲ್ಲಿ ಈ ನದಿಯಿಂದ ಆ ಕಡೆ ಸೈಡ್ ಹೋಗ್ಬಿಟ್ಟು ಆ ವೀಕ್ಷಣೆನ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ಬೋಟ್ಗಳೆಲ್ಲ ಇರುತ್ತಂತೆ. ಸೊ ನಮಗೆ ಅದೆಲ್ಲ ಮಿಸ್ ಆಯ್ತಲ್ವಾ. ಸೊ ಬೋಟ್ಸ್ ಅಂತೂ ತುಂಬಾ ಇದ್ದು ಇಲ್ಲಿ. ಸೊ ಗಂಗಾ ಆರತಿ ನಡೆಯುವಂಥ ಜಾಗ ಇದು. ಸೊ ನಾವು ಅಷ್ಟೇ ಗಂಗಾ ಸ್ನಾನನ ಮಾಡಿಕೊಂಡು ದೇವಸ್ಥಾನದ ಕಡೆಗೆ ಹೊರಟ್ವಿ. ದೇವಸ್ಥಾನದ ದೇವರ ದರ್ಶನ ಅಂತೂ ರಾತ್ರಿ 10:30 11 ಗಂಟೆ ತನಕ ಇದೆ ಅಂತ ಹೇಳಿದ್ರು. ಬಟ್ ನಮಗೇ ಜಾಸ್ತಿ ಟೈಮ್ ಇರೋದಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಬೇಗನೆ ಗಂಗಾ ಸ್ನಾನನ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ನಿಜವಾಗ್ಲೂ ಒಂದು ಬೇಜಾರಿನ ಸಂಗತಿ ಏನು ಅಂತಂದರೆ ಮೊಬೈಲ್ ಅಲೌಡ್ ಇರಲ್ಲ. ಅಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇವಾಗಂತೂ ಮೊಬೈಲ್ ಅಲೌಡ್ ಇರಲ್ಲ. ಇಲ್ಲೂ ಅಷ್ಟೇ ಮೊಬೈಲ್ ಅಲೌಡ್ ಇಲ್ಲ. ಸೊ ತುಂಬಾ ಮೊಬೈಲ್ ಕೌಂಟರ್ಗಳು ಇರ್ತವೆ. ಸೊ ಅಲ್ಲಿ ಮೊಬೈಲ್ಗಳು ಹಾಗೆಯೇ ಕೆಲವು ಬಟ್ಟೆ ನೆಂದಿರುತ್ತಲ್ವ, ಸೊ ಒದ್ದೆ ಬಟ್ಟೆಗಳನ್ನೆಲ್ಲ ಇಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ನಾವು ಕಾಣದಂಥ ಜಾಗನೇ ಆದ್ರೂ ನಮಗೆ ಸೇಫ್ಟಿ ಅಂತೂ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಯಾವುದು ಎಲ್ಲಿ ಕಳೆದೋಗುತ್ತೋ ಅನ್ನೋ ಭಯ ಆ ರೀತಿ ಏನೂ ಅನ್ನಿಸ್ಲಿಲ್ಲ. ತುಂಬಾ ಸೇಫ್ಟಿ ಅಂತ ಅನ್ನಿಸ್ತು. ಏಕೆಂದರೆ ಹೆಜ್ಜೆಗೂ ಪೊಲೀಸ್ನವ್ರುಗಳು ಇರ್ತಿದ್ರು, ಮಿಲ್ಟ್ರಿ ಅವ್ರು ಇರ್ತಿದ್ರು. ಹಾಗಾಗಿ ನೈಟ್ ಟೈಮ್ ಆದ್ರೂ ನಮಗೆ ಯಾವುದು ಭಯ ಅಂತ ಅನ್ನಿಸ್ಲೇ ಇಲ್ಲ. ಸೊ ನನಗೆ ಇದನ್ನೆಲ್ಲ ಹಗಲು ಟೈಮಲ್ಲಿ ನೋಡಬೇಕು ಅಂತ ಇದ್ದಿದ್ದು. ಬಟ್ ನಮಗೆ ಅವಕಾಶ ಸಿಗಲಿಲ್ಲ ಅಂತಂದ್ಬಿಟ್ಟು ತುಂಬಾ ಬೇಜಾರಿದೆ ನನಗೆ. ಆದ್ರೂ ನಮ್ಮ ಅದೃಷ್ಟಕ್ಕೆ ಇಷ್ಟಾದರೂ ನೋಡೋದಕ್ಕೆ ಸಿಗ್ತಲ್ಲ ಅಂತಂದ್ಬಿಟ್ಟು ಖುಷಿ ಪಡಬೇಕು. ಸೊ ನಮಗೆ ಇಲ್ಲಂತೂ ತುಂಬಾ ಕಂಡು ಬಂದಿದ್ದು ಅಂತಂದರೆ, ಕಾಶಿ ಅಂದರೆ ಬರೀ ಏಜ್ ಪರ್ಸನ್ನೇ ಇರ್ತಾರೆ, ಬರೀ ಕಾಶಿ ಯಾತ್ರೆ ಮಾಡೋದಕ್ಕಷ್ಟೇ ಬಂದಿರ್ತಾರೆ ಅಂತಲ್ಲ. ನಮ್ಮ ಥರ ಟೂರು ಮಾಡೋ ಥರನೇ ತುಂಬ ಜನ ತುಂಬ ಚಿಕ್ಕ ಏಜಿನವರೆಲ್ಲ ಇದ್ದರು. ಸೊ ಅವಾಗ ಅನ್ನಿಸ್ತು ಕಾಶಿ ಯಾತ್ರೆ ಅಂತಂದರೆ ಬರೀ ಏಜ್ ಆದವ್ರಿಗೆ ಅಂತ ಅಲ್ಲ. ಸೊ ನಮ್ಮಂಥವರು ಮಾಡ್ಬೋದು, ಒಂದು ಟೂರಿಸ್ಟ್ ಪ್ಲೇಸ್ ಥರ ನೋಡ್ಬೋದು, ಒಂದು ಭಕ್ತಿಯ ಭಾವನೆಯಿಂದ ಹೋಗ್ಬೋದು ಅಂತ ಅನಿಸಿದ್ದು. ಟೈಮಲ್ಲೇ ಬೋಟಿಂಗ್ ಎಲ್ಲ ಮಾಡ್ತಾಯಿದ್ರು. ಬಟ್ ನಮಗೆ ಯಾವುದೂ ಅವಕಾಶ ಆಗಲಿಲ್ಲ. ಮೊಬೈಲಲ್ಲಿ ವೀಡಿಯೋ ಮಾಡೋದಕ್ಕೆ ಎಷ್ಟು ಅವಕಾಶ ಇತ್ತು ಅಷ್ಟು ವೀಡಿಯೋನ ಮಾಡಿಕೊಂಡೆ. ಆನಂತರ ಮೊಬೈಲ್ ಕೌಂಟರಲ್ಲಿ ಲಗೇಜು ಮತ್ತು ಮೊಬೈಲೆಲ್ಲ ಇಟ್ಟು ದೇವರ ದರ್ಶನ ಮಾಡ್ಕೊಂಡ್ವಿ. ಸೊ ಕಾಶಿಲೂ ಅಷ್ಟೇ ದೇವಸ್ಥಾನದಲ್ಲಿ ತುಂಬ ರಶ್ ಏನಿರಲಿಲ್ಲ. ಸೊ ಹಾಗಾಗಿ 2 ಸಲ ದರ್ಶನ ಮಾಡಿದ್ವಿ ಕ್ಯೂನಲ್ಲಿ ನಿಂತ್ಕೊಂಡು. ಬಂದಿದ್ದೀವಿ ನೀಟಾಗಿ ದರ್ಶನನ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾವು ದರ್ಶನ ಎಲ್ಲ ಮುಗಿಸಿ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅದೇನೇ ಕಾಲಭೈರೇಶ್ವರ ದೇವಸ್ಥಾನ. ಇದು ಕಾಶಿಯ ಬಾರೋನಾಥ ಎಂಬಲ್ಲಿದೆ. ಸೊ ಕಾಶಿಯ ವಿಶ್ವನಾಥ ವಿಶಾಲಾಕ್ಷಿ ದೇವಸ್ಥಾನ ಹಾಗೂ 24 ಕಟ್ಟುಗಳನ್ನ ಕಾಯ್ತಿರೋ ಅಂಥದ್ದು ಈ ಕಾಲಭೈರೇಶ್ವರ ಅಂತ ಹೇಳ್ಬೋದು. ಇದು ಈ ಕ್ಷೇತ್ರದ ಕ್ಷೇತ್ರ ಪಾಲಕರಾಗಿರೋದು. ಸೊ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಂಗೆ ಇದನ್ನು ದರ್ಶನ ಮಾಡಲೇಬೇಕಂತೆ. ಕಾಶಿಲಿ ನೋಡೋದಕ್ಕೆ ಇನ್ನೂ ತುಂಬಾ ಪ್ಲೇಸಸ್ ಇದೆ ಅಂತ ಹೇಳ್ಬೋದು. ಬಟ್ ನಮಗೆ ಅವಕಾಶ ಆಗಲಿಲ್ಲ. ಸೊ ಯಾವುದನ್ನು ಮಿಸ್ ಮಾಡಿದ್ರೂ ಈ ದೇವಸ್ಥಾನನ ಮಿಸ್ ಮಾಡಲೇಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಮಿಸ್ ಮಾಡ್ದೇನೆ ನಮಗೆ ಟೈಮ್ ಇಲ್ಲ ಅಂತಂದ್ರೂ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ನಮಗೆ ಮಧ್ಯ ಟ್ರೈನ್ ಮಿಸ್ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಟ್ರೈನ್ ಮಿಸ್ ಆಗಲಿಲ್ಲ. ಸೊ ನಮ್ಮ ಪಯಣ ಮುಂದುವರಿಯಿತು. ಸೊ 11:55ಗೆ ಟ್ರೈನ್ ಇದ್ದಿದ್ದು. ಸೊ ಮತ್ತೆ ಆಟೋನ ಹತ್ಕೊಂಡು ಟ್ರೈನ್ನ ಕ್ಯಾಚ್ ಮಾಡಿದ್ವಿ.
ಸೊ ನಮ್ಮ ಮುಂದಿನ ಪಯಣ ಅಯೋಧ್ಯ ಅಂತಲೇ ಹೇಳ್ಬೋದು. ಸೊ ಅದರದ್ದು ಫುಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನನ್ನ ಕಾಶಿ ಯಾತ್ರೆ ವೀಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರುತ್ತೆ. ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆಯೇ ನನ್ನ ನೆಕ್ಸ್ಟ್ ವೀಡಿಯೋಗಳನ್ನ ಇದೇ ರೀತಿ ವಾಚ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.